ಗದಗನಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಮೆಕ್ಕೆಜೋಳ ಮಾರಾಟ ಮಾಡದೆ ಹಾಗೆ ಇಟ್ಟಿದ್ದಾರೆ. ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಮಳೆ ಗಾಳಿಯಿಂದ ಕಾಪಾಡಿಕೊಳ್ಳೋದಕ್ಕೆ ಕೂಡ ಪರದಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಪರದಾಟ. ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಆಗ್ರಹ. ಮುದ್ದಣಕಾಶಿಯ ರೈತರು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲದೆ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬೆಳೆದ ಬೆಳೆ ಕಾಪಾಡಿಕೊಳ್ಳಲು ಅರಸಾಹಸ ಪಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಅತಿಯಾದ ಮಳೆಗೆ ಅರ್ಧದಷ್ಟು ಬೆಳೆ ಹಾಳಾಗಿದೆ. ಇನ್ನು ಅಳಿದುಳಿದ ಬೆಳೆಯನ್ನ ರೈತರು ಕಷ್ಟಪಟ್ಟು ಉಳಿಸಿಕೊಂಡಿದ್ದಾರೆ. ಆದ್ರೆ ಈಗ ಸೂಕ್ತ ಬೆಲೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಗುಣಮಟ್ಟದ ಮೆಕ್ಕೆಜೋಳ ಕ್ವಿಂಟಲ್ಗೆ 1500ರಿಂದ 1600 ರೂಪಾಯಿ ಕೇಳ್ತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದ ರೈತರು ತಾವು ಬೆಳೆದ ಮೆಕ್ಕೆಜೋಳವನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗ್ತಿಲ್ಲ. ಆ ಕಾರಣದಿಂದ ಸರ್ಕಾರ, ಕೇಂದ್ರ ಸರ್ಕಾರ 2400 ರೂಪಾಯಿನ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಖರೀದಿ ಮಾಡಿರಂತಂದು ಆಲ್ರೆಡಿ ಪ್ರಸ್ತಾವನೆ ಮಾಡಿದೆ ಸರ್. ರಾಜ್ಯ ಸರ್ಕಾರದವರು ಇದು ಮುಂದೆ ಬಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕೇಂದ್ರಗಳ ಮುಖಾಂತರ ಸೇವಾ ಸಹಕಾರ ಸಂಘದ ಮುಖಾಂತರ ಎಲ್ಲಾ ಒಂದು ಗ್ರಾಮಗಳನ್ನು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳ ಒಂದು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಈ ಒಂದು ಗೋವಿನ ಜೋಳ ಬೆಳೆ ಅಂದ್ರೆ ಮೆಕ್ಕೆಜೋಳವನ್ನ ನಮ್ಮ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಮಾರಾಟ ಆಗ್ಬೇಕು. ಮತ್ತೆ ರೈತರಿಗೆ ಸಹಿತ ಕನಿಷ್ಠ ಬೆಂಬಲ ಬೆಲೆ ಆತಂದ್ರ ಒಂದು ನಿಗದಿತವಾದಂತ ಬೆಲೆ ಭದ್ರತೆ ಇರ್ತೈತಿ. ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ಗೋವಿನ ಜೋಳಕ್ಕೆ 2400 ರೂಪಾಯಿ ಬೆಂಬಲ ಬೆಲೆ ಆದೇಶ ಮಾಡಿದೆ. ಆದ್ರೆ ರಾಜ್ಯದಲ್ಲಿ ಈವರೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಆರಂಭಿಸಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ರೈತ ಹಾಕಿದ ಮಾಲು ಒಯ್ಯಕ್ ಯಾರು ಮುಂದ್ ಬರಕ ತಯಾರಿಲ್ರಿ. ಖರೀದಾರರು ಬರವಲ್ರಿ. ಬಂದ್ರು ಸಹಿತ ಅಡ್ಡಿ ಕೇಳ್ತಾರ್ರಿ. 1500, 1600, 1700 ಹಿಂಗ್ ಕೇಳ್ತಾರ, ಹೋಗ್ತಾರ. ಅಲ್ಲಿಂದ ನಾವು ಖರ್ಚು ಮಾಡಿದ್ದು ವ್ಯರ್ಥ ಆಗ್ಬಿಡೈತ್ರಿ. ಈಗ ಬೆಳೆಸ್ಬೇಕಾಗಿತ್ತು, ಬೆಳೆಸೈತಿ ರೈತ. ಈಗ ಹೆಂಡ್ರು ಮಕ್ಕಳು ಕಟ್ಕೊಂಡ ಉಪವಾಸ ವನವಾಸ ಬಿದ್ದು ತಮ್ಮಂದ್ ಹಾಕೊಂಡ್ರ ಅವನು ಕೊಡಾಕ ದಾರಿಲ್ಲ. ಬೆಂಬಲ ಬೆಲೆ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡೈತಿ, ಇನ್ನೂ ಇವ್ರು ಬರಕ್ ತಯಾರಿಲ್ಲ. ರೈತರು ಮೆಕ್ಕೆಜೋಳವನ್ನ ಬಯಲು ಪ್ರದೇಶದಲ್ಲಿ ಒಣ ಹಾಕಿ ಕಾಪಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಮಳೆ ಹೊಡೆತಕ್ಕೆ ಸಾಕಷ್ಟು ಹಾನಿಯಾಗಿದೆ. ರೈತರ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. ಮಂಜುನಾಥ್ ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗನಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಮೆಕ್ಕೆಜೋಳ ಮಾರಾಟ ಮಾಡದೆ ಹಾಗೆ ಇಟ್ಟಿದ್ದಾರೆ. ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಮಳೆ ಗಾಳಿಯಿಂದ ಕಾಪಾಡಿಕೊಳ್ಳೋದಕ್ಕೆ ಕೂಡ ಪರದಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಪರದಾಟ. ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಆಗ್ರಹ. ಮುದ್ದಣಕಾಶಿಯ ರೈತರು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲದೆ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬೆಳೆದ ಬೆಳೆ ಕಾಪಾಡಿಕೊಳ್ಳಲು ಅರಸಾಹಸ ಪಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಅತಿಯಾದ ಮಳೆಗೆ ಅರ್ಧದಷ್ಟು ಬೆಳೆ ಹಾಳಾಗಿದೆ. ಇನ್ನು ಅಳಿದುಳಿದ ಬೆಳೆಯನ್ನ ರೈತರು ಕಷ್ಟಪಟ್ಟು ಉಳಿಸಿಕೊಂಡಿದ್ದಾರೆ. ಆದ್ರೆ ಈಗ ಸೂಕ್ತ ಬೆಲೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಗುಣಮಟ್ಟದ ಮೆಕ್ಕೆಜೋಳ ಕ್ವಿಂಟಲ್ಗೆ 1500ರಿಂದ 1600 ರೂಪಾಯಿ ಕೇಳ್ತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದ ರೈತರು ತಾವು ಬೆಳೆದ ಮೆಕ್ಕೆಜೋಳವನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗ್ತಿಲ್ಲ. ಆ ಕಾರಣದಿಂದ ಸರ್ಕಾರ, ಕೇಂದ್ರ ಸರ್ಕಾರ 2400 ರೂಪಾಯಿನ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಖರೀದಿ ಮಾಡಿರಂತಂದು ಆಲ್ರೆಡಿ ಪ್ರಸ್ತಾವನೆ ಮಾಡಿದೆ ಸರ್. ರಾಜ್ಯ ಸರ್ಕಾರದವರು ಇದು ಮುಂದೆ ಬಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕೇಂದ್ರಗಳ ಮುಖಾಂತರ ಸೇವಾ ಸಹಕಾರ ಸಂಘದ ಮುಖಾಂತರ ಎಲ್ಲಾ ಒಂದು ಗ್ರಾಮಗಳನ್ನು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳ ಒಂದು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಈ ಒಂದು ಗೋವಿನ ಜೋಳ ಬೆಳೆ ಅಂದ್ರೆ ಮೆಕ್ಕೆಜೋಳವನ್ನ ನಮ್ಮ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ
ಮಾರಾಟ ಆಗ್ಬೇಕು, ಮತ್ತೆ ರೈತರಿಗೆ ಸಹಿತ ಕನಿಷ್ಠ ಬೆಂಬಲ ಬೆಲೆ ಆತಂದ್ರ ಒಂದು ನಿಗದಿತವಾದಂತ ಬೆಲೆ ಭದ್ರತೆ ಇರ್ತೈತಿ. ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ಗೋವಿನ ಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಆದೇಶ ಮಾಡಿದೆ. ಆದ್ರೆ ರಾಜ್ಯದಲ್ಲಿ ಈವರೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಆರಂಭಿಸಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ರೈತ ಹಾಕಿದ ಮಾಲು ಒಯ್ಯಕ್ ಯಾರು ಮುಂದ್ ಬರಕ್ ತಯಾರಿಲ್ರಿ, ಖರೀದಾರರು ಬರವಲ್ರಿ. ಬಂದ್ರು ಸಹಿತ ಅಡ್ಡಿ ದಿಡ್ಡಿ ಕೇಳ್ತಾರ್ರಿ. 15,000, 1600, 1700 ಹಿಂಗ್ ಕೇಳ್ತಾರ, ಹೋಗ್ತಾರ. ಅಲ್ಲಿಂದ ನಾವು ಖರ್ಚು ಮಾಡಿದ್ದು ವ್ಯರ್ಥ ಆಗ್ಬಿಡತ್ರಿ. ಈಗ ಬೆಳೆಸ್ಬೇಕಾಯ್ತ ಬೆಳೆಸೈತಿ ರೈತ. ಈಗ ಹೆಂಡ್ರು ಮಕ್ಕಳು ಕಟ್ಕೊಂಡ ಉಪವಾಸ ವನವಾಸ ಬಿದ್ದು ತಮ್ಮಂದ ಹಾಕ್ಕೊಂಡ್ರ ಅವನು ಕೊಡಾಕ ದಾರಿ ಇಲ್ಲ. ಬೆಂಬಲ ಬೆಲೆ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡೈತಿ, ಇನ್ನು ಇವ್ರು ಬರಕ್ ತಯಾರಿಲ್ಲ. ರೈತರು ಮೆಕ್ಕೆಜೋಳವನ್ನ ಬಯಲು ಪ್ರದೇಶದಲ್ಲಿ ಒಣ ಹಾಕಿ ಕಾಪಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಮಳೆ ಹೊಡೆತಕ್ಕೆ ಸಾಕಷ್ಟು ಹಾನಿಯಾಗಿದೆ. ರೈತರ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. ಮಂಜುನಾಥ್ ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗನಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಮೆಕ್ಕೆಜೋಳ ಮಾರಾಟ ಮಾಡದೆ ಹಾಗೆ ಇಟ್ಟಿದ್ದಾರೆ. ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಮಳೆ ಗಾಳಿಯಿಂದ ಕಾಪಾಡಿಕೊಳ್ಳುವುದಕ್ಕೆ ಕೂಡ ಪರದಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಪರದಾಟ. ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಆಗ್ರಹ. ಮುದ್ದಣಕಾಶಿಯ ರೈತರು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲದೆ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬೆಳೆದ ಬೆಳೆ ಕಾಪಾಡಿಕೊಳ್ಳಲು ಅರಸಾಹಸ ಪಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಅತಿಯಾದ ಮಳೆಗೆ ಅರ್ಧದಷ್ಟು ಬೆಳೆ ಹಾಳಾಗಿದೆ. ಇನ್ನು ಅಳಿದುಳಿದ ಬೆಳೆಯನ್ನ ರೈತರು ಕಷ್ಟಪಟ್ಟು ಉಳಿಸಿಕೊಂಡಿದ್ದಾರೆ. ಆದ್ರೆ ಈಗ ಸೂಕ್ತ ಬೆಲೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಗುಣಮಟ್ಟದ ಮೆಕ್ಕೆಜೋಳ ಕ್ವಿಂಟಲ್ಗೆ 1,500ರಿಂದ 1,600 ರೂಪಾಯಿ ಕೇಳ್ತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದ ರೈತರು ತಾವು ಬೆಳೆದ ಮೆಕ್ಕೆಜೋಳವನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗ್ತಿಲ್ಲ. ಆ ಕಾರಣದಿಂದ ಸರ್ಕಾರ, ಕೇಂದ್ರ ಸರ್ಕಾರ 2,400 ರೂಪಾಯಿನ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಖರೀದಿ ಮಾಡಿರಂತಂದು ಆಲ್ರೆಡಿ ಪ್ರಸ್ತಾವನೆ ಮಾಡಿದೆ ಸರ್. ರಾಜ್ಯ ಸರ್ಕಾರದವರು ಇದು ಮುಂದೆ ಬಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕೇಂದ್ರಗಳ ಮುಖಾಂತರ ಸೇವಾ ಸಹಕಾರ ಸಂಘದ ಮುಖಾಂತರ ಎಲ್ಲಾ ಒಂದು ಗ್ರಾಮಗಳನ್ನು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳ ಒಂದು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಈ ಒಂದು ಗೋವಿನ ಬೆಳೆ ಅಂದ್ರೆ ಮೆಕ್ಕೆಜೋಳವನ್ನ ನಮ್ಮ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಮಾರಾಟ ಆಗ್ಬೇಕು, ಮತ್ತೆ ರೈತರಿಗೆ ಸಹಿತ ಕನಿಷ್ಠ ಬೆಂಬಲ ಬೆಲೆ ಆತಂದ್ರ ಒಂದು ನಿಗದಿತವಾದಂತ ಬೆಲೆ ಭದ್ರತೆ ಇರ್ತೈತಿ. ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ಗೋವಿನ ಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಆದೇಶ ಮಾಡಿದೆ. ಆದ್ರೆ ರಾಜ್ಯದಲ್ಲಿ ಈವರೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಆರಂಭಿಸಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ರೈತ ಹಾಕಿದ ಮಾಲು ಒಯ್ಯಕ್ ಯಾರು ಮುಂದ್ ಬರಕ್ ತಯಾರಿಲ್ರಿ, ಖರೀದಾರರು ಬರವಲ್ರಿ. ಬಂದ್ರು ಸಹಿತ ಅಡ್ಡಿ ದಿಡ್ಡಿ ಕೇಳ್ತಾರ್ರಿ. 15,000, 1600, 1700 ಹಿಂಗ್ ಕೇಳ್ತಾರ, ಹೋಗ್ತಾರ. ಅಲ್ಲಿಂದ ನಾವು ಖರ್ಚು ಮಾಡಿದ್ದು ವ್ಯರ್ಥ ಆಗ್ಬಿಡತ್ರಿ. ಈಗ